ಎಲ್ರಿಗೂ ನಮಸ್ಕಾರ. ಚೈತ್ರಾಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮ್ಮ ಮುಂದೆ ಈ ರೆಸಿಪಿ ತಂದಿದ್ದೀನಿ. ಅದೇನಪ್ಪ ಅಂದರೆ ಗ್ರೀನ್ ಪೀಸ್ ಗ್ರೇವಿ. ಈ ಗ್ರೇವಿನ ರೊಟ್ಟಿ, ಚಪಾತಿ, ಪೂರಿ, ಅನ್ನ ಯಾವ ಜೊತೆಗಾದರೂ ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ವಿಡಿಯೋನ ಪೂರ್ತಿ ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗ್ರೀನ್ ಪೀಸ್ ಗ್ರೇವಿನ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಗ್ರೀನ್ ಪೀಸ್ ಗ್ರೇವಿಗೆ ಬೇಕಾಗಿರುವ ಸಾಮಗ್ರಿಗಳು: ಬೇಯಿಸ್ಕೊಂಡಿರೋ ಬಟಾಣಿ, 4 ಈರುಳ್ಳಿ, 3 ಟೊಮೊಟೊ, ಬೆಳ್ಳುಳ್ಳಿ, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಸೋಂಪು, ಜೀರಿಗೆ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಸಾರಿನ ಪುಡಿ, 1/4 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ. ಇವಾಗ ಬಾಣಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ತಿದ್ದೀನಿ ಬಾಣಲಿಗೆ. ಎಣ್ಣೆ ಕಾಯೋಷ್ಟಕ್ಕೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 4 ಈರುಳ್ಳಿ ಕಟ್ ಮಾಡಿದಾಗ 2 ಈರುಳ್ಳಿನ ಮಸಾಲೆಗೆ ಹಾಕ್ತೀನಿ. ಬೆಳ್ಳುಳ್ಳಿಗೆ 2 ಬೆಳ್ಳುಳ್ಳಿ ಇದಕ್ಕೆ ಹಾಕೋಣ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಬಟಾಣಿ ಹಾಕಿಡ್ರಿ ಗ್ರೈಂಡ್ ಮಾಡೋದಕ್ಕೆ. ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ. ಇವಾಗ ಸೋಂಪು ಹಾಕ್ತಿದ್ದೀನಿ, ಜೀರಿಗೆ, ಕಟ್ ಮಾಡಿಕೊಂಡು 2 ಈರುಳ್ಳಿ ಇದರಲ್ಲಿದ್ದಾವಲ್ಲ ಇವಾಗ ಉಳಿಸ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಇವಾಗ ಈರುಳ್ಳಿ ಸ್ವಲ್ಪ ಕೆಂಪಾಗಲಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗಿದೆ. ಧನಿಯಾ ಪುಡಿ, ಸಾಂಬಾರು ಪುಡಿ, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಹಾಕಿನಲ್ಲ, ಅದೆಲ್ಲ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಮಿಶ್ರಣ ಕಲ್ತ್ಕೊಂಡ್ಲಿ ಎಲ್ಲನ. ಇವಾಗ ಇದು ರುಬ್ಕೊಂಡಿರೋ ಮಿಶ್ರಣ ಹಾಕ್ತಿದ್ದೀನಿ. ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಥರ ಕಲಿಸ್ರಿ. ಸ್ವಲ್ಪ ಕುದಿಲ್ ಬಿಡೋಣ. ಮಾಡಿ ಸರಿ ನೋಡ್ರಿ, ಇವಾಗ ಕುದಿತಾ ಇದೆ. ಇದಕ್ಕೆ ಬಟಾಣಿ ಹಾಕ್ತೀನಿ. ಇವಾಗ ಇದು ಚೆನ್ನಾಗಿ ಕುದಿದೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಸೊಪ್ಪು ಹಾಕಿದ ಮೇಲೆ ಭಾಳ ಹೊತ್ತು ಕುದಿಸೋದೇನು ಬೇಡ. ಎಲ್ಲ ನೀಟಾಗಿ ಚೆನ್ನಾಗಿ ಕುದ್ದಿದೆ. ಆಫ್ ಮಾಡ್ತೀನಿ ಇವಾಗ.